ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GBS ವ್ಲಾಗ್ಸ್. ನಿನ್ನೆ ನಾನು ನಿಮಗೆ ಹೇಳಿದ್ದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಿನ್ನೆ ಸೀದಾ ಕಾರವಾರಕ್ಕೆ ಹೋಗಿ ನಮ್ಮ ಕೆಲಸ ಆಯಿತು ಮುಗಿಸ್ಕೊಂಡು ಬಂದು ಗೋಕರ್ಣದಲ್ಲಿ ನಾವು ಉಳ್ಕೊಂಡಿವಿ. ಈಗ ನಿನ್ನೆ ಸಾಯಂಕಾಲ ಜಲ್ದಿನೇ ಬಂದ್ರಿಂದ ಬೀಚ್ಗೆಲ್ಲ ಹೋಗಿ ಬಂದೆ. ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರಿ. ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಒಳಗಡೆ ಅಂತೂ ವಿಡಿಯೋ ಮಾಡೋಂಗಿರಂಗಿಲ್ಲ. ಈಗ ಹೊರಗಷ್ಟೇ ವಿಡಿಯೋ ಮಾಡ್ತೀನಿ. ಓಕೆ, ಬನ್ನಿ. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಹಾಗೆ ಹೋಗ್ತಾ ಆನ್ ದ ವೇನಲ್ಲಿ ಸಿರ್ಸಿಗೆ ಹೋಗಿ ಸಿರ್ಸಿ ಮಾರಿಕಾಂಬಾ ದೇವಿ ದರ್ಶನ ಮಾಡಿಕೊಂಡು ಹಾಗೆ ನಮ್ಮೂರ ಕಡೆಗೆ ಹೋಗೋದು. ಬನ್ನಿ, ಈಗ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ಹಾಗೆ ನಿನ್ನೆ ಸ್ವಲ್ಪ ತೋರಿಸಿದೆ ನಾನು ಗೋಕರ್ಣನ. ಇವತ್ತು ಒಂದು ಸ್ವಲ್ಪ ತೋರಿಸ್ತೀನಿ. ಬನ್ನಿ, ನೋಡಿದ್ರಿ ಮಾತ್ರ ಈ ವಿಡಿಯೋದಲ್ಲಿ ಏನಿದೆ ಅಂತ ನಿಮಗೆ ಕೂಡ ಗೊತ್ತಾಗುತ್ತೆ. ಬನ್ನಿ, ನೀವು ಕೂಡ ಮಹಾಬಲೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ದೇವಸ್ಥಾನ ಐತಿ, ಫಸ್ಟಿಗೆ ಅಲ್ಲಿಗೆ ಹೋಗ್ಬೇಕೀಗ. ಅಲ್ಲಿ ಕೂಡ ನಾನು ನೋಡ್ತೀನಿ, ವಿಡಿಯೋ ಮಾಡೋದಾದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬನ್ನಿ, ಈಗ ಹೋಗಿ ಎಲ್ಲ ದೇವ್ರಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಟಿಫನ್ ಮಾಡಿಕೊಂಡು ಓಕೆ. ಬನ್ನಿ. ಏನು ಉಂಗ್ರನ ಬಿಟ್ಟು ಬಂದೆ ನೋಡಲ್ಲ ಹೆಂಗೆ ಕಾಣ್ತದೆ ಬೀಚ್. ನೀವು ನಿನ್ನ ರೂಮ್ನ ತಗೋಬೇಕಿತ್ತು ನೋಡು ಅಂತಲ್ಲ. ಈಗೆಂತ ಬೇಡ, ದೇವಸ್ಥಾನಕ್ಕೆ ಹೋಗ್ಬಂದು ಬ್ರಾಹ್ಮಿನ್ಸ್. ಓಕೆ, ನೋಡ್ರಿ, ನಾವು ನಿನ್ನೆ ಸಾಯಂಕಾಲ ಬಂದು ಗೋಕರ್ಣದಲ್ಲಿ ಸ್ಟೇ ಆಗಿದ್ವಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಬೇಗ ಹೊರಟ್ವಿ ದೇವಸ್ಥಾನಕ್ಕೆ. ಫಸ್ಟು ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಆಮೇಲೆ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಈ ಏನು ಇದು ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ಹೋಗೋ ರೋಡಲ್ಲಿನೇ ಅದು ಅಮ್ಮನ ಮನೆ ಅಡುಗೆ ಅಂತ ಒಂದು ಹೋಟ್ಲಿದೆ. ವೆಜ್ಜು ನಾನ್ ವೆಜ್ಜು ಎರಡೂ ಇರ್ತೈತಿ. ಅವರು ಕೇಳಿ, ನಾನ್ ವೆಜ್ ತಿನ್ನೋರಿಗೆ ನಾ ಹೇಳ್ತಾ ಇರೋದು, ಕೇಳಿ ಏನು ಬೇಕು ಅದನ್ನು ಮಾಡಿಸ್ಕೊಂಡು ಅವಾಗಲೇ ಮಾಡಿಕೊಡ್ತಾರಂತೆ, ತಿನ್ಬೋದು. ಅಮ್ಮನ ಮನೆ ಅಡುಗೆ ಅಂತ ಏನೋ ಐತಲ್ಲಿ ಅದು. ಆಮೇಲೆ ನೋಡ್ರಿ, ನಾವು ಸ್ಮಶಾನ ಕಾಳಿ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಅಲ್ಲಿ ಒಳಗಡೆಯಲ್ಲಿ ವಿಡಿಯೋ ಮಾಡೋ ಅಂಥ ಅವಕಾಶ ಇಲ್ಲ. ಹಾಗಾಗಿ ನೋಡ್ರಿ, ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನದ ಮಹಾದ್ವಾರ. ದೇವಸ್ಥಾನದಲ್ಲಿ ಮತ್ತೆ ವಿಡಿಯೋ ಇಲ್ಲ. ಹಾಗೆ ಒಳಗಡೆನೆ ದೇವ್ರ ದರ್ಶನ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೆಳಗಡೆ ಅಲ್ಲೇ ಕೂತ್ಕೊಂಡಿದ್ವಿ. ಆವಾಗ ನಾನು ಒಂದು ವಿಡಿಯೋನ ಮಾಡಿಕೊಂಡೆ ಅಷ್ಟೇ. ಇತ್ತೀಚೆಗಂತರೂ ಎಲ್ಲ ಹೆಣ್ಮಕ್ಳು ಸ್ಯಾರಿ ಉಟ್ಕೋಬೇಕು, ವೆಸ್ಟರ್ನ್ ಡ್ರೆಸ್ ಹಾಕೊಂಡು ಹೋದರೆ ಹುಡುಗಿಯರನ್ನೆಲ್ಲ ವಾಪಸ್ ಕಳ್ಸಕತ್ತಿದ್ರು. ಅವು ಏನು ಡ್ರೆಸ್ಸು ಅಂತ ಹಾಕ್ತಾವೋ ಏನೋ ಗೋಕರ್ಣದಲ್ಲಿ ನೋಡ್ಬೇಕು. ಆ ಡ್ರೆಸ್ಗಳನ್ನು ಅಂಥವ್ರನ್ನೆಲ್ಲ ದೇವಸ್ಥಾನದೊಳಗೆ ಒಬ್ಬರನ್ನೂ ಒಳಗೆ ಬಿಟ್ಕೊಳ್ಳಲಿಲ್ಲ. ಹಾಗೆ ಹಿಂದೆ ಗಣಪತಿ ದೇವಸ್ಥಾನ ಇತ್ತು, ಅವತ್ತು ಸಂಕಷ್ಟಿ ಕೂಡ ಇತ್ತು. ನಾವು ಹೋದ ದಿವಸ ಇವತ್ತು ಅಂದರೆ ಭಾನುವಾರ ಸಂಕಷ್ಟಿ ಇತ್ತು. ಸಂಕಷ್ಟಿ ಇದ್ದಿದ್ದರಿಂದ ನಮಗೆ ಗಣೇಶನ ದರ್ಶನ ಕೂಡ ಆಯಿತು. ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಗೋಕರ್ಣದಿಂದ ಹೊರಟು ಸೀದಾ ನಾವು ಬಂದಿದ್ದು ಸಿರ್ಸಿಗೆ ಬಂದು ನಾವು ಅಲ್ಲಿಗೆ ಬರೋ ಅಷ್ಟೊತ್ತಿ 12:15 ಏನೋ ಆಗಿತ್ತು. ಅಲ್ಲಿ ಬಂದು ದೇವ್ರ ದರ್ಶನ ಮಾಡ್ಕೊಂಡ್ವಿ. ದರ್ಶನಕ್ಕೆ ದಾರಿ
ನಾವು ಮಾರಿಕಾಂಬ ದರ್ಶನ ಮಾಡಿಕೊಂಡು ಅಲ್ಲೇ ಒಳಗಡೆ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಯಾಕಂದರೆ ಅಲ್ಲಿ ಅನ್ನಪ್ರಸಾದ ಕೂಡ ಇತ್ತಲ್ಲ, ಊಟ ಮಾಡಿಕೊಂಡು ದೇವ್ರ ದರ್ಶನ ಆದಮೇಲೆ ಊಟ ಮಾಡಿಕೊಂಡು ಬಂದು ಅಲ್ಲೇ ದೇವಸ್ಥಾನದಲ್ಲಿ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಊಟದ ಹಾಲಲ್ಲಿ ನಾನು ಎಲ್ಲೂ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಮೊಬೈಲ್ ತೆಗಿಯೋಕ್ಕೆ ಆಗಲ್ಲ, ಅಲ್ಲೆಲ್ಲ ಅವಸರ ಮಾಡ್ತಾ ಇರ್ತಾರೆ. ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡಲಿಲ್ಲ. ಓಕೆ, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ.